ನನ್ನ ಎಕ್ಸ್ ನಾನು ಮನೆಯಿಂದಲೇ ಕೆಲಸ ಮಾಡಬೇಕು ಎಂದುಕೊಂಡಿದ್ದಾಳೆ. ಇದರಿಂದ ಅವಳು ದಿನಕ್ಕೆ 200 ಮೈಲಿ ಪ್ರಯಾಣ ಮಾಡಬಹುದು. 7 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಎಕ್ಸ್ ಬೇರೆಯಾದೆವು. ನಮ್ಮ ಮಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ಸಮಾನವಾಗಿ ಹಂಚಿಕೊಂಡಿದ್ದೇವೆ. ನನ್ನ ದಿನಗಳಲ್ಲಿ ಮಗಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ನಾನು ಈಗಾಗಲೇ ನನ್ನ ಕೆಲಸದ ಸಮಯವನ್ನು ಹೊಂದಿಸಿಕೊಂಡಿದ್ದೇನೆ. ನನ್ನ ಬಾಸ್ ತುಂಬಾ ಒಳ್ಳೆಯವರು, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತದೆ. ಆಮೇಲೆ ನನ್ನ ಎಕ್ಸ್ 100 ಮೈಲಿ ದೂರದ ಒಂದು ಕೆಲಸವನ್ನು ಪಡೆದಳು. ಇವಳು ಪ್ರತಿದಿನ ಅಷ್ಟೊಂದು ದೂರ ಪ್ರಯಾಣ ಮಾಡುವ ಯೋಜನೆಯನ್ನು ಮಾಡಿಕೊಂಡಿದ್ದಳು. ತನ್ನ ದಿನಗಳಲ್ಲಿ ಮಗಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಅವಳು ತನ್ನ ತಂದೆಯವರನ್ನು ಒಪ್ಪಿಸಿದಳು. ಆದರೆ ಆ ಉತ್ಸಾಹ ಹೆಚ್ಚು ದಿನ ಉಳಿಯಲಿಲ್ಲ. ಈಗ ಅವಳ ತಂದೆ ಈ ಕೆಲಸದಿಂದ ಹಿಂದೆ ಸರಿದಿದ್ದಾರೆ. ಹಠಾತ್ತನೆ ಅವಳು ಗಾಬರಿಯಾಗಿದ್ದಾಳೆ. ಅವಳ ಪರಿಹಾರವೇನು ಗೊತ್ತಾ? ನಾನು ವಾರದಲ್ಲಿ 3-4 ದಿನಗಳು ಮನೆಯಿಂದಲೇ ಕೆಲಸ ಮಾಡಬೇಕು ಎಂದು ಅವಳು ಬಯಸುತ್ತಿದ್ದಾಳೆ. ಇದರರ್ಥ ಅವಳ ಜವಾಬ್ದಾರಿಗಳನ್ನು ನಾನು ನಿಭಾಯಿಸಬೇಕು ಮತ್ತು ಅವಳು ತನ್ನ ಕೆಲಸವನ್ನು ಮುಂದುವರಿಸಬೇಕು. ಇದು ಸಾಧ್ಯವಿಲ್ಲ ಎಂದು ನಾನು ಹೇಳಿದಾಗ ಅವಳಿಗೆ ಸಿಟ್ಟು ಬಂದಿತು. ಈಗ ನಾನು ಹಳೆಯದನ್ನು ಮರೆಯದವನು ದ್ವೇಷದಿಂದ ವರ್ತಿಸುತ್ತಿದ್ದೇನೆ ಮತ್ತು ಅವಳ ವೃತ್ತಿಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಅವಳು ಆರೋಪಿಸುತ್ತಿದ್ದಾಳೆ. ನಾನು ತಪ್ಪಿದವನ?